ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಸಣ್ಣ ಪಕ್ಷಿ ಬುಲೆಟ್ ಟ್ರೈನ್ಗಿಂತ ವೇಗವಾಗಿ ನುಗ್ಗುತ್ತೆ ಅಂದರೆ, ಗಂಟೆಗೆ 600 ಕಿಲೋಮೀಟರ್ ವೇಗವಾಗಿ ಹಾರುತ್ತೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಅದೊಂದು ಪಕ್ಷಿ ಇದೆ. ಅದ್ರ ಬಗ್ಗೆ ಹೇಳ್ತಾ ಹೋದರೆ ನಿಮಗೆ ರೋಮಾಂಚನ ಆಗುತ್ತೆ. 3 ಕಿಲೋಮೀಟರ್ ಎತ್ತರದಲ್ಲೇ ತನ್ನ ಬೇಟೆಯನ್ನು ಗುರುತಿಸುತ್ತೆ. ಆಕಾಶದಲ್ಲೇ ಮಿಸೈಲ್ ಥರ ಇನ್ನೊಂದು ಹಕ್ಕಿಯನ್ನು ಹೊಡೆದು ತಿನ್ನುತ್ತೆ. ಬೆಂಗಳೂರಲ್ಲಿ ಬಿಟ್ಟರೆ ಜಸ್ಟ್ 2 ಗಂಟೆಯಲ್ಲೇ ಬೆಳಗಾವಿನೋ ಕಲಬುರಗಿನೋ ತಲುಪಿಬಿಡುತ್ತೆ. ನರಿಗಿಂತ ಬುದ್ಧಿ, ರೇಸ್ ಕಾರ್ಗಿಂತ ಸ್ಪೀಡ್, ಒಟ್ಟಾರೆ ಅದರ ಮೈಯಲ್ಲಿ ಭಯಾನಕ ರಾಕ್ಷಸ ಶಕ್ತಿ, ಆಧುನಿಕ ಕ್ಯಾಮೆರಾಗಳನ್ನು ನಾಚಿಸಬಲ್ಲ ಖತರ್ನಾಕ್ ಕಣ್ಣುಗಳು. ಹಾಗಿದ್ರೆ ಇಷ್ಟು ಅದ್ಭುತಗಳನ್ನು ಹೊಂದಿರೋ ಆ ಪಕ್ಷಿ ಯಾವುದು? ಅಷ್ಟಕ್ಕೂ ಆ ಭಯಂಕರ ಶಕ್ತಿ ಅದಕ್ಕೆ ಹೇಗೆ ಬಂತು? ಅದರ ಊಟ ಹೇಗೆ? ಜೀವನ ಹೇಗಿರುತ್ತೆ? ನಮ್ಮ ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಅದಿದೆಯಾ? ಬನ್ನಿ, ಭೂಮಿಯ ಮೇಲಿನ ಈ ಅದ್ಭುತ ಜೀವಿಯ ಬಗ್ಗೆ ಇವತ್ತಿನ ವರದಿಯಲ್ಲಿ ಈ ಮಿಸೈಲ್ ಹಕ್ಕಿಯ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾವಿವತ್ತು ತಿಳ್ಕೊಳ್ಳೋಕೆ ಹೊರಟಿರೋ ಈ ವಿಶೇಷ ಪಕ್ಷಿ ಫಾಲ್ಕನ್ ಅಥವಾ ಪೆರಿಗ್ರೀನ್ ಫಾಲ್ಕನ್. ಕನ್ನಡದಲ್ಲಿ ಕೆಲವರು ಗಿಡುಗ ಅಂತ ಕರೀತಾರೆ. ಭೂಮಿಯ ಮೇಲಿನ ಅತ್ಯಂತ ಭಯಾನಕ ಜೀವಿಗಳ ಪಟ್ಟಿಯಲ್ಲಿ ಇದಕ್ಕೆ ಸ್ಥಾನ ಇದೆ. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಚಲಿಸೋ ಜೀವಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಈಗಿರೋ ಬುಲೆಟ್ ಟ್ರೈನ್ಗಳು ಗಂಟೆಗೆ 350 ಕಿಲೋಮೀಟರ್ನಿಂದ 400 ಕಿಲೋಮೀಟರ್ ವೇಗದಲ್ಲಿ ಆಪರೇಟ್ ಆಗ್ತಿವೆ. ಆದರೆ ಪಕ್ಷಿ ಲೋ ಆಲ್ಟಿಟ್ಯೂಡ್ನಲ್ಲಿ ಗಂಟೆಗೆ 400 ಕಿಲೋಮೀಟರ್ ವೇಗ ಇದ್ರೆ ಹೈ ಆಲ್ಟಿಟ್ಯೂಡ್ನಲ್ಲಿ 625 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಬೇಟೆ ಕಂಡು ಕೆಳಮುಖವಾಗಿ ನುಗ್ಗುವಾಗ ಗಂಟೆಗೆ 320 ಕಿಲೋಮೀಟರ್ ಸ್ಪೀಡ್ನ ಅಚೀವ್ ಮಾಡ್ತವೆ. ಹೀಗಾಗಿನೇ ಇದನ್ನ ಜೀವಂತ ಮಿಸೈಲ್ ಹಕ್ಕಿ ಅಂತಲೂ ಕರೀತಾರೆ. ಹಾಗಂತ ಬರೀ ವೇಗಕ್ಕೆ ಅಷ್ಟೇ ಅಲ್ಲ, ಇದರ ಗುಣದಿಂದ ಕೂಡ ಇದು ಅಪಾಯಕಾರಿ ಅನಿಸ್ಕೊಳ್ಳುತ್ತೆ. ಅದನ್ನು ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಂದಹಾಗೆ ಈ ರೀತಿ ವೇಗವಾಗಿ ಹಾರೋ ಶಕ್ತಿ ಬರೋಕೆ ಅದರ ದೇಹದ ರಚನೆ ಕೂಡ ಮುಖ್ಯ ಕಾರಣ. ಇದರ ದೇಹದ ರಚನೆಯೇ ಏರೋಡೈನಾಮಿಕ್ಸ್ ಅನ್ನ ಸ್ಟಡಿ ಮಾಡಿ ರಚಿಸಿದ ಹಾಗಿದೆ. ಹೀಗಾಗಿ ಗಾಳಿಯ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡುತ್ತೆ. ಅಂದ್ರೆ ಇದರಲ್ಲಿರೋ ರೆಕ್ಕೆಗಳು ಮತ್ತು ಬಾಲ ಜೆಟ್ ಸರ್ಫೇಸ್ ರೀತಿ ವರ್ಕ್ ಆಗುತ್ತೆ. ಇದರಿಂದ ಹೈ ಸ್ಪೀಡ್ ನಲ್ಲಿ ನುಗ್ಗೋಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಕಾಲು ಮತ್ತು ತಲೆ ದೇಹಕ್ಕೆ ಒತ್ತಿಕೊಂಡ ರೀತಿ ಇದೆ. ಇದು ಪಕ್ಷಿಯ ಗಾತ್ರವನ್ನ ಕಮ್ಮಿ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಕಮ್ಮಿ ಮಾಡಿ ವೇಗವಾಗಿ ಗಾಳಿಯನ್ನ ಸೀಳಿ ನುಗ್ಗೋಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಎದೆ ಭಾಗದ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಇದೆ ಇದ್ರದ್ದು. ಹಾಗೆ ಇವುಗಳಲ್ಲಿರೋ ವಿಶೇಷ ಮೂಗಿನ ಹೊಳ್ಳೆಗಳ ರಚನೆ ವೇಗವಾಗಿ ಹಾರುವಾಗ ಹೆಚ್ಚಿನ ಗಾಳಿ ಶ್ವಾಸಕೋಶಕ್ಕೆ ಹೋಗದಂತೆ ಕಂಟ್ರೋಲ್ ಮಾಡುತ್ತೆ. ಇನ್ನು ರೆಕ್ಕೆ ವಿಚಾರಕ್ಕೆ ಬಂದ್ರೆ, ಸ್ನಾಯುಗಳು ತುಂಬಾ ಸ್ಟ್ರಾಂಗ್ ಇದಾವೆ ರೆಕ್ಕೆಗಳಲ್ಲಿ. ಹಾಗೆ ದೇಹದ ತೂಕ ಕೂಡ ಕಮ್ಮಿ ಇರೋದ್ರಿಂದ, ಅಂದ್ರೆ 330 ಗ್ರಾಮ್ನಿಂದ 1.5 kg ಅಷ್ಟೇ ಮ್ಯಾಕ್ಸಿಮಮ್ ಇವು. ಸೊ ಈ ರೀತಿ ಕಮ್ಮಿ ತೂಕ ಹೊಂದಿರೋದ್ರಿಂದ ಮಿಂಚಿನಂತೆ ಹಾರಿ ಮಾಯವಾಗ್ತವೆ. ದೈತ್ಯ ಸಂಹಾರಿ. ಏನೋ ಈ ಗಿಡುಗದ ವೇಗ ಒಂದು ಲೆಕ್ಕ ಆದ್ರೆ ಇದಕ್ಕಿರೋ ದೃಷ್ಟಿಯ ಸಾಮರ್ಥ್ಯ ಇನ್ನೊಂದು ಲೆಕ್ಕ. ಇದು ಅಡ್ವಾನ್ಸ್ಡ್ ರೇಡಾರ್ ತರ. ರಸ್ತೆಯಲ್ಲಿ ನಾವು ವಾಹನ ಚಲಾವಣೆ ಮಾಡ್ತಾ ಇದ್ರೆ ಹೆಚ್ಚು ಅಂದ್ರೆ 200 ಮೀಟರ್ ತನಕ ನಮಗೆ ಕಾಣುತ್ತೆ. ಆದರೆ ಪೆರಿಗ್ರೀನ್ ಭರ್ತಿ 3 ಕಿಲೋಮೀಟರ್ ದೂರದವರೆಗೂ ಸ್ಪಷ್ಟವಾಗಿ ನೋಡುತ್ತೆ. ಅಷ್ಟು ದೂರದಲ್ಲೇ ತನ್ನ ಬೇಟೆಯನ್ನ ಈಸಿಯಾಗಿ ಗುರುತಿಸಿ ಮಾರ್ಕ್ ಮಾಡಿಕೊಳ್ಳುತ್ತೆ. ಮನುಷ್ಯನಿಗೆ ಹೋಲಿಸಿದ್ರೆ ನಮಗಿಂತ 8x ಶಾರ್ಪರ್ ವಿಷನ್ ಹೊಂದಿದೆ. ಇದಕ್ಕೆ ಕಾರಣ ಏನು ಅಂದರೆ, ಪೆರಿಗ್ರೀನ್ ಫಾಲ್ಕನ್ನ ಕಣ್ಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಫೋಟೋ ರಿಸೆಪ್ಟರ್ಸ್ ಸೆಲ್ಸ್ ಅನ್ನ ಹೊಂದಿವೆ. ಇದರಿಂದ ಎದುರಲ್ಲಿ ಬರೋ ಆಬ್ಜೆಕ್ಟ್ ಅನ್ನ, ಆ ವಸ್ತುವಿನ ಡೀಟೇಲ್ ಅನ್ನ ಮತ್ತು ಚಲನೆಯನ್ನ ನಿಖರವಾಗಿ ಗುರುತಿಸುತ್ತೆ. ಹೀಗಾಗಿ ಗುರುತಿಸಿ ಮಾರ್ಕ್ ಮಾಡಿದ್ದೇ ತಡ ನಿಖರವಾಗಿ ಮಿಸೈಲ್ನಂತೆ ನುಗ್ಗಿ ಹೊಡೆದು ತಿಂತವೆ. ಹಾಗೆ ಇವುಗಳ ಕಣ್ಣಿಗೆ ಒಂದೇ ಬಾರಿಗೆ 2 ಕಡೆ ಫೋಕಸ್ ಮಾಡೋ ಸಾಮರ್ಥ್ಯ ಇದೆ. ಅಂದರೆ ಈಗ ಒಂದು ಬೇಟೆಯನ್ನು ಗುರುತಿಸಿ ಅದನ್ನು ಫೋಕಸ್ ಮಾಡಿ ಆ ಕಡೆಗೆ ಪೆರಿಗ್ರೀನ್ ನುಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೇಮ್ ಟೈಮ್ ಅದರ ಅಕ್ಕಪಕ್ಕದಲ್ಲೂ ಕೂಡ ಫೋಕಸ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಇದರಿಂದ ಬೇಟೆ ಸಡನ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಆ ಕಡೆಗೂ ನುಗ್ಗಿ ಹೊಡೆಯುತ್ತೆ. ಒಂಥರ ಗೈಡೆಡ್ ಮಿಸೈಲ್ ಥರ.
ಇನ್ನು ವೇಗವಾಗಿ ಚಲಿಸುವಾಗ ಗಾಳಿ, ಡಿಬ್ರೀಸ್ ಮತ್ತು ಬೆಳಕಿನ ಪ್ರಖರತೆಯಿಂದ ಕಾಪಾಡಿಕೊಳ್ಳೋಕೆ ಇದರ ಕಣ್ಣಲ್ಲಿ ವಿಶೇಷವಾದ ಪೊರೆಯ ರಚನೆ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಬೇಟೆ ಕಡೆಗೆ ಹಾರುವಾಗ, ನುಗ್ಗುವಾಗ ಡೈವ್ ಮಾಡ್ತವೆ ನೋಡಿ. ಈ ರೀತಿ ಸಡನ್ ಆಗಿ ಡೈವ್ ಹೊಡೆದು ನುಗ್ಗಿ ಬಂದು ಬೇಟೆ ಹತ್ರ ಹೋದ ಕೂಡಲೇ ತಮ್ಮ ಬಲವಾದ ಕಾಲಿನಿಂದ ಅಪ್ಪಳಿಸಿ ಬಿಡ್ತವೆ. ಮಿಡ್ ಏರ್ ನಲ್ಲೇ, ಅಂದ್ರೆ ಬೇರೆ ಪಕ್ಷಿಗಳು ಹಾರಾಟ ಮಾಡುವಾಗಲೂ ಕೂಡ ಈ ರೀತಿ ದಾಳಿ ಮಾಡ್ತವೆ. ವೇಗ ಮತ್ತು ಬಲದ ಕಾರಣದಿಂದ ಇದರ ಬೇಟೆಗೆ ಒಳಗಾದ ಪಕ್ಷಿಗಳಿಗೆ ದಿಢೀರ್ ಆಘಾತ ಆಗುತ್ತೆ. ತಕ್ಷಣವೇ ಈ ಫಾಲ್ಕನ್ ತಾನು ಬೇಟೆಯಾಡಿದ ಪಕ್ಷಿಯ ತಲೆ ಮೇಲೆ ಅಥವಾ ಕುತ್ತಿಗೆ ಭಾಗಕ್ಕೆ ಹೊಡೆದು ಬಿಡುತ್ತೆ. ಕೆಲವೊಂದು ಸಲ ಹಿಟ್ ಅಂಡ್ ರನ್ ಕೂಡ ಮಾಡುತ್ತೆ. ಸಣ್ಣ ಪಕ್ಷಿಗಳಿಗಾದ್ರೆ ಕಾಲಿನಿಂದಲೇ ಕೆಳಗೆ ತಗೊಂಬಂದು ತಿನ್ನತ್ತೆ. ಆದ್ರೆ ದೊಡ್ಡ ಪಕ್ಷಿ ಅಂದ್ರೆ ಮೇಲ್ ಹೊಡೆದು ಕೆಳಗೆ ಬೇಟೆಯಾಡುತ್ತೆ. ಅಂದಹಾಗೆ ಪೆರಿಗ್ರಿನ್ಗಳು ಶುದ್ಧ ಮಾಂಸಾಹಾರಿ ಪಕ್ಷಿಗಳು. ಇವುಗಳು ತಮ್ಮ ಆವಾಸ ಸ್ಥಾನಕ್ಕೆ ಅನುಗುಣವಾಗಿ, ಅಲ್ಲಿ ಸಿಗೋ ಬೇಟೆಗೆ ಅನುಗುಣವಾಗಿ ತಮ್ಮ ಆಹಾರವನ್ನ ಆಯ್ಕೆ ಮಾಡಿಕೊಳ್ತವೆ. ಕೇವಲ 3 ಗ್ರಾಮ್ ಇರೋ ಹಮ್ಮಿಂಗ್ ಬರ್ಡ್ ನಿಂದ ಹಿಡಿದು ಸುಮಾರು 3 kg ತೂಕ ಇರೋ ಸ್ಯಾಂಡ್ ಹಿಲ್ ಕ್ರೇನ್ ಪಕ್ಷಿವರೆಗೆ ಬೇರೆ ಬೇರೆ ತರದ ಪಕ್ಷಿಗಳನ್ನ ಹೊಡೆದು ತಿಂತವೆ. ಪಾರಿವಾಳಗಳು, ಗಿಳಿಗಳು, ಸಮುದ್ರ ತೀರದಲ್ಲಿರೋ ವಿವಿಧ ಪಕ್ಷಿಗಳು ಮತ್ತು ವಲಸೆ ಹಕ್ಕಿಗಳನ್ನ ಕೂಡ ಬೇಟೆಯಾಡುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಈ ಫಾಲ್ಕನ್ 34ರಿಂದ 54 ಸೆಂಟಿಮೀಟರ್ ಉದ್ದ ಬೆಳೆಯುತ್ತೆ. 74ರಿಂದ 120 ಸೆಂಟಿಮೀಟರ್ ವರೆಗೆ ರೆಕ್ಕೆಯನ್ನ ಹೊಂದಿರುತ್ತೆ. ಏನೋ ಒಂದು ವಯಸ್ಕ ಪೆರಿಗ್ರಿನ್ ಫಾಲ್ಕನ್ ನ ತಲೆಯ ಮೇಲೆ ಗಾಢ ಕಪ್ಪು ಬಣ್ಣ ಇರುತ್ತೆ. ನೋಡೋಕೆ ಒಂಥರ ಕಪ್ಪು ಹೆಲ್ಮೆಟ್ ಧರಿಸಿದ ರೀತಿ ಕಾಣುತ್ತೆ. ಇದರ ರೆಕ್ಕೆಗಳು ಬ್ಲೂಯಿಶ್ ಗ್ರೇ ಕಲರ್ ನಲ್ಲಿರುತ್ತೆ. ಜೊತೆಗೆ ಕಪ್ಪು ಚುಕ್ಕೆಗಳಿರ್ತವೆ. ಹೊಟ್ಟೆ ಭಾಗದಲ್ಲಿ ಬಿಳಿ ಬಣ್ಣದ ಗಾಢ ಕಪ್ಪು ಅಥವಾ ಕಂದು ಬಣ್ಣದ ಪಟ್ಟಿಗಳಿರ್ತವೆ. ಇನ್ನು ಕೊಕ್ಕು ಅತ್ಯಂತ ಚೂಪಾಗಿದ್ದು ಕಪ್ಪು ಕಣ್ಣನ್ನ ಹೊಂದಿರುತ್ತೆ ಹಾಗೂ ಕಾಲುಗಳು ಹಳದಿ ಕಲರ್ ಅನ್ನ ಹೊಂದಿರ್ತವೆ. ಗಂಡು ಪೆರಿಗ್ರಿನ್ ಫಾಲ್ಕನ್ಗೆ ಹೋಲಿಸಿದ್ರೆ ಹೆಣ್ಣು ಪೆರಿಗ್ರಿನ್ ಫಾಲ್ಕನ್ಗಳು 30% ದೊಡ್ಡದಾಗಿ ಬೆಳೀತವೆ. ಗಂಡು ಪೆರಿಗ್ರಿನ್ ಫಾಲ್ಕನ್ಗಳು 330 ಗ್ರಾಂನಿಂದ 1,000 ಗ್ರಾಂ ವರೆಗೆ ತೂಕವನ್ನ ಹೊಂದಿದ್ರೆ ಹೆಣ್ಣು 700 ಗ್ರಾಂನಿಂದ 1,500 ಗ್ರಾಂ ವರೆಗೂ ತೂಕವನ್ನ ಹೊಂದಿರುತ್ತವೆ. ಇನ್ನು ಪೆರಿಗ್ರಿನ್ ಫಾಲ್ಕನ್ ಕಾಡಿನಲ್ಲಾದ್ರೆ ಸುಮಾರು 16ರಿಂದ 20 ವರ್ಷಗಳ ತನಕ ಜೀವನ ನಡೆಸುತ್ತೆ. ಅಷ್ಟು ಆಯಸ್ಸನ್ನ ಹೊಂದಿರುತ್ತೆ. ಆದ್ರೆ ಹಿಡಿದು ಸಾಕಿದ್ರೆ 25 ವರ್ಷ ಬದುಕಿದ ದಾಖಲೆ ಕೂಡ ಇದೆ. ಹಾಗಂತ ಇದನ್ನ ಹಿಡಿಯೋಕೆ ಈಸಿಯಾಗಿ ಆಗುತ್ತೆ ಅಂತಲ್ಲ. ಅದು ಕಾನೂನು ಪ್ರಕಾರ ಅಪರಾಧ ಮತ್ತು ಅವು ಸಿಗೋದು ಕೂಡ ಇಲ್ಲ. ಇವುಗಳ ಸಂತಾನೋತ್ಪತ್ತಿ ಟೈಮ್ ನಲ್ಲಿ ಮಾತ್ರ ಗೂಡು ಕಟ್ತವೆ. ಅಲ್ಲದೆ ಒಂದು ಜೋಡಿ ಇನ್ನೊಂದು ಜೋಡಿ ಹಕ್ಕಿ ಕಟ್ಟೋ ಗೂಡಿನ ನಡುವೆ ಮಿನಿಮಮ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವೆ. ಕೆಲವೊಂದ್ಸಲ ಏರಿಯಾದಲ್ಲಿ ಹಲವು ಜೋಡಿಗಳಿದ್ರೆ ಈ ಅಂತರ ಇನ್ನಷ್ಟು ಹೆಚ್ಚಾಗಬಹುದು. ಮರಿಗಳಿಗೆ ಸಾಕಷ್ಟು ಆಹಾರ ಒದಗಿಸೋಕೆ ಸಾಧ್ಯವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಅಂತರವನ್ನ ಮೇಂಟೈನ್ ಮಾಡ್ತವೆ. ಇನ್ನು ಪೆರಿಗ್ರಿನ್ಗಳು ಸಾಮಾನ್ಯವಾಗಿ ದೊಡ್ಡ ಬಂಡೆ ಕಲ್ಲುಗಳ ನಡುವೆ ಅಥವಾ ದೊಡ್ಡ ಮರದ ಪೊಟರೆಗಳಲ್ಲಿ ಗೂಡನ್ನ ಕಟ್ಟಿಕೊಳ್ತವೆ. ಇತ್ತೀಚೆಗೆ ಕಟ್ಟಡ ಮತ್ತು ಬ್ರಿಡ್ಜ್ಗಳ ಕೆಳಗೂ ಕೂಡ ಗೂಡನ್ನ ಮಾಡಿಕೊಳ್ಳೋಕೆ ಶುರು ಮಾಡಿವೆ. ಈ ಪಕ್ಷಿ ವರ್ಷಕ್ಕೆ 1 ಬಾರಿ ಮೊಟ್ಟೆ ಇಡುತ್ತೆ. ಒಂದು ಸಲ 3ರಿಂದ 4 ಮೊಟ್ಟೆ ಮಾತ್ರ ಇಡುತ್ತೆ. ಹೆಚ್ಚಂದ್ರೆ 5 ಮೊಟ್ಟೆವರೆಗೂ ಇಡಬಹುದು. ಈ ಮೊಟ್ಟೆಗಳಿಗೆ ಹೆಣ್ಣು ಪೆರಿಗ್ರಿನ್ 29ರಿಂದ 33 ದಿನದವರೆಗೆ ಕಾವು ಅಥವಾ ಇನ್ಕ್ಯುಬೇಷನ್ ಕೊಡುತ್ತೆ. ಮರಿ ಹುಟ್ಟಿದಾಗ ಕಣ್ಗಳು ಕಾಣಿಸಲ್ಲ. ಗಂಡು ಮತ್ತು ಹೆಣ್ಣು ಪೆರಿಗ್ರಿನ್ಗಳೆರಡೂ ಕೂಡ ಸೇರಿ ಮರಿಗಳಿಗೆ ಆಹಾರವನ್ನು ಒದಗಿಸ್ತವೆ. ಸಾಮಾನ್ಯವಾಗಿ ಮೊಟ್ಟೆ ಒಡೆದು 42ರಿಂದ 46 ದಿನದಲ್ಲಿ ಮರಿ ಹಾರೋಕೆ ಕಲಿಯುತ್ತೆ. ಇವುಗಳ ಸಂತಾನೋತ್ಪತ್ತಿ ಟೈಮ್ ಆಯಾ ಪ್ರದೇಶಕ್ಕೆ ಅನುಗುಣವಾಗಿರುತ್ತೆ. ನಾರ್ದರ್ನ್ ಹೆಮಿಸ್ಫಿಯರ್ ನಲ್ಲಿ ಉತ್ತರಾರ್ಧಗೋಳದಲ್ಲಿ ಫೆಬ್ರವರಿಯಿಂದ ಮಾರ್ಚ್, ದಕ್ಷಿಣಾರ್ಧಗೋಳದಲ್ಲಿ ಜುಲೈಯಿಂದ ಆಗಸ್ಟ್ ತನಕ ಇರುತ್ತೆ. ಇನ್ನು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಜೂನ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಇಂತಹ ಫಾಲ್ಕನ್ಗಳು ತಾವು ಹುಟ್ಟಿದ 3 ವರ್ಷಗಳಲ್ಲೇ ಸಂತಾನೋತ್ಪತ್ತಿ ನಡೆಸೋಕೆ ಸಾಮರ್ಥ್ಯವನ್ನ ಗಳಿಸಿಕೊಂಡಿರ್ತವೆ. ಈ ಸಾಮರ್ಥ್ಯ ಗಳಿಸಿದ ತಕ್ಷಣ ಕುಟುಂಬದಿಂದ ಬೇರೆಯಾಗಿ ಏಕಾಂಗಿಯಾಗಿ ಸುತ್ತು ಬರ್ತಾ, ತಿಂತ, ಬೇಟೆಯಾಡ್ತಾ, ಸಂತಾನೋತ್ಪತ್ತಿ ನಡೆಸ್ತಾ, ಹಾರಾಡ್ಕೊಂಡು ತಿರುಗಾಡ್ಕೊಂಡಿರ್ತವೆ. ದೈವದ ಪ್ರತಿರೂಪ. ಸ್ನೇಹಿತರೆ, ಈ ಫಾಲ್ಕನ್ಗೆ ಪುರಾತನ ನಾಗರಿಕತೆಗಳಲ್ಲಿ ವಿಶೇಷ ಸ್ಥಾನ ಕೊಡಲಾಗಿತ್ತು. ಪೂಜ್ಯ ಭಾವನೆಯಿಂದ ಕಾಣಲಾಗ್ತಾ ಇತ್ತು. ಪ್ರಾಚೀನ ಈಜಿಪ್ಟ್ನಲ್ಲಿ ಪೆರಿಗ್ರಿನ್ನ ಆಕಾಶ ದೇವರು, ಸ್ಕೈ ಗಾಡ್ ಅಂತ ನಂಬ್ತಾ ಇದ್ರು. ಈಜಿಪ್ಟ್ನ ಫೆರೋಗಳು ಕೂಡ ತಮ್ಮ ಕಿರೀಟದಲ್ಲಿ ಫಾಲ್ಕನ್ನ ತಲೆಭಾಗವನ್ನ ಚಿತ್ರಿಸ್ಕೊಳ್ತಾ ಇದ್ರು. ಇದನ್ನ ರಾಜನನ್ನ ದೈವಿಕ ಭಾವನೆಯಿಂದ ಕಾಣೋಕೆ ಅಂತ ಅವರು ಫೀಲ್ ಮಾಡ್ತಿದ್ರು ಮತ್ತು ರಕ್ಷಣೆಯ ಸಂಕೇತ ಅಂತ ಭಾವಿಸ್ತಾ ಇದ್ರು. ಇನ್ನು ಮೆಸೊಪೊಟೋಮಿಯಾದಲ್ಲಿ ಇವುಗಳನ್ನ ದೇವರ ಸಂದೇಶಗಳನ್ನ ತಲುಪಿಸುವವರ ನಂಬಿಕೆ ಇತ್ತು. ಅಲ್ಲದೆ ಪವಿತ್ರ ಶಕ್ತಿಗಳು ಅಂತ ಪೂಜಿಸಲಾಗ್ತಾ ಇತ್ತು. ಪ್ರಾಚೀನ ಅಮೆರಿಕನ್ ಸಂಸ್ಕೃತಿಯಲ್ಲೂ ಕೂಡ ಇವುಗಳನ್ನ ಪೂಜಿಸಲಾಗ್ತಾ ಇತ್ತು. ಏನೋ ಮಿಸಿಸಿಪಿಯನ್ ಸಂಸ್ಕೃತಿಯಲ್ಲಿ ಫಾಲ್ಕನ್ ಪ್ರಪಂಚದ ದೇವತೆ ಮತ್ತು ಯೋಧರ ಸಂಕೇತವಾಗಿತ್ತು. ಈಗಲೂ ಕೂಡ ಇದರ ವೇಗದ ಕಾರಣದಿಂದ ಅನೇಕ ವಿಮಾನಗಳಿಗೆ ಫಾಲ್ಕನ್ ಅನ್ನೋ ಹೆಸರನ್ನ ಇಡಲಾಗುತ್ತೆ.
ಸೊ ಈ ರೀತಿ ಇಷ್ಟೆಲ್ಲ ಬಲಿಷ್ಠ ಜೀವಿಯಾಗಿದ್ರೂ ಕೂಡ ಇದಕ್ಕೂ ಮನುಷ್ಯ ಆಪತ್ತನ್ನ ತಂದಿಟ್ಟಿದ್ದಾನೆ. 60-70ರ ದಶಕದಲ್ಲಿ ಹೆಚ್ಚಾದ ಆರ್ಗ್ಯಾನೋಕ್ಲೋರಿನ್ ಕೀಟನಾಶಕ, ಅದರಲ್ಲೂ ಕೂಡ ಅತ್ಯಧಿಕ ಪ್ರಮಾಣದ DDT ಬಳಕೆ ಫಾಲ್ಕನ್ಗಳ ಪಾಲಿಗೆ ಮರಣ ಶಾಸನವಾಯಿತು. ಈ ರಾಸಾಯನಿಕ ಪೆರಿಗ್ರಿನ್ ದೇಹ ಸೇರಿದ್ರಿಂದ ಅವುಗಳ ಮೊಟ್ಟೆ ಹೊರಪದರದಲ್ಲಿ ಕ್ಯಾಲ್ಸಿಯಂ ಕುಸಿತ ಆಗಿ ಮೊಟ್ಟೆಗಳು ಮರಿಯಾಗೋಕೆ ಸಾಧ್ಯ ಆಗಲಿಲ್ಲ. ಇದರಿಂದ ಇವುಗಳ ಸಂತಾನೋತ್ಪತ್ತಿ ಬಿದ್ದು ಹೋಯಿತು. ಇನ್ನು ಅಮೆರಿಕದ ಪೂರ್ವ ಭಾಗ ಮತ್ತು ಬೆಲ್ಜಿಯಂ ಸೇರಿ ಹಲವು ಕಡೆ ಸ್ಥಳೀಯವಾಗಿ ಈ ಪೆರಿಗ್ರಿನ್ ಫಾಲ್ಕನ್ಸ್ ನಾಶವಾಗಿವೆ. ಅಲ್ಲದೆ ಹಲವು ಕಡೆ ಇದರ ಮೊಟ್ಟೆಗಳನ್ನ ಸಂಗ್ರಹಿಸಿ ಯೂಸ್ ಮಾಡ್ತಾರೆ. ಈ ಗೋಲ್ಡನ್ ಈಗಲ್ ಅಂತೂ ಸಿಕ್ಕಾಪಟ್ಟೆ ಅಗ್ರೆಸಿವ್ ಪಕ್ಷಿ. ಅದು ಬಿಟ್ರೆ ಗೂಬೆಗಳು ಕೂಡ ರಾತ್ರಿ ಹೊತ್ತಲ್ಲಿ ಇವುಗಳನ್ನ ಹೊಡೆದು ಹಾಕೋ ಸಾಮರ್ಥ್ಯ ಹೊಂದಿವೆ. ಸದ್ಯ ಜಾಗತಿಕವಾಗಿ ಹತ್ತತ್ರ 3.5 ಲಕ್ಷ ಈ ಫಾಲ್ಕನ್ ಪಕ್ಷಿಗಳು ಇರಬಹುದು ಅನ್ನೋ ಅಂದಾಜಿದೆ. ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲೂ ಕೂಡ ಇವುಗಳು ವಾಸಿಸ್ತವೆ. ಸಾಮಾನ್ಯವಾಗಿ ಪರ್ವತ ಪ್ರದೇಶಗಳು, ನದಿ, ಕಣಿವೆ, ಕರಾವಳಿ ಪ್ರದೇಶ ಮತ್ತು ಇತ್ತೀಚೆಗೆ ನಗರಗಳಲ್ಲೂ ಕೂಡ ಕಾಣಿಸ್ತಾ ಇವೆ. ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಇದಾವೆ. ಹಾಗೆ ಕರಾವಳಿ ಮತ್ತು ಬೆಂಗಳೂರಲ್ಲೂ ಕಾಣಿಸಿಕೊಂಡ ಉದಾಹರಣೆಗಳಿವೆ. ಚಳಿಗಾಲ ಬಂದಾಗ ಇವು ಬೆಚ್ಚನೆಯ ವಾತಾವರಣ ಇರೋ ಜಾಗಗಳಿಗೆ ವಲಸೆ ಹೋಗ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಫಾಲ್ಕನ್ಗಳ ಬಗ್ಗೆ. ಈ ಮಿಸೈಲ್ ಹಕ್ಕಿ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.